ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ನನ್ನ ಹಿರಿಯಣ್ಣ ಮಾದೇಶ ಅಣ್ಣವ್ರದ್ದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವ್ರಿಗೆ ಬಂದು ವಿಶ್ ಮಾಡಿದ್ದೀನಿ. ಅವರು ಭಾಗ್ಯಕ್ಕ ಇರ್ಬೋದು, ಮಕ್ಕಳು ಮದನ್ ನಂದನ್ ಇರ್ಬೋದು, ನಾವೇನ್ ಬರ್ತ್ಡೇ ಅಂತಲ್ಲ, ವಿಶೇಷವಾಗಿ ಮೈಸೂರಿಗೆ ಬಂದಾಗ ಅವ್ರನ್ನ ಭೇಟಿ ಮಾಡುವಂತದ್ದು ನಮ್ಮ ವಾಡಿಕೆ. ಅವ್ರಿಗೆ 100 ಕಾಲ ದೇವರು ತಾಯಿ ಚಾಮುಂಡೇಶ್ವರಿ ಆಯುಸ್ ಆರೋಗ್ಯವನ್ನು ಕೊಟ್ಟು ಒಂದು ಒಳ್ಳೆ ಅಧಿಕಾರವನ್ನು ಕೊಡ್ಲಿ. ಆ ಕುಟುಂಬದವರೆಲ್ಲ ಮನೆ ಮಕ್ಕಳು ಅವ್ರ ಮನೆಯವರು ಮಕ್ಕಳೆಲ್ಲ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚು ಸಮಾಜದ ಒಂದು ದುರ್ಬಲ ವರ್ಗದವ್ರಿಗೆ ಸಹಕಾರ ಮಾಡುವಂತ ಒಂದು ಶಕ್ತಿ ಆ ತಾಯಿ ಚಾಮುಂಡೇಶ್ವರಿ ಕೊಡ್ಲಿ. ಮತ್ತೊಮ್ಮೆ ಮಾದೇಶ ಅಣ್ಣವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಲ್ಲ, ನಾವು ಸಂವಿಧಾನ ಇರೋದಕ್ಕೆ ಸರ್ವರು ಸಮಾನವಾಗಿ ನಾವು ಬದುಕ್ತಾ ಇದೀವಿ. ಇವತ್ತು ಅಂಬೇಡ್ಕರ್ ಆಶಯದಂತೆ ಸಂವಿಧಾನ ಇರೋದ್ರಿಂದ ಈ ದೇಶದ ಪ್ರಧಾನಿಯಿಂದ ಹಿಡಿದು ರಾಷ್ಟ್ರಪತಿಯಿಂದ ಹಿಡಿದು ಕಟ್ಟಕಡೆಯ ಪ್ರಜೆವರೆಗೂ ಒಂದೇ ಸಂವಿಧಾನ. ಈ ಭಾರತದ ಸಂವಿಧಾನ ಒಂದು ಶ್ರೇಷ್ಠ ಸಂವಿಧಾನ. ಅದರ ನೆರಳಲ್ಲಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಬಾಳ್ತಾ ಇದ್ದೀವಿ. ಏನ್ ಮಾದೇಶ್ವರ ಅಂತ ಹೇಳಿ ಒಂದು ಅವರು ತಂದೆ ತಾಯಿ ಪೂಜ್ಯರಾಗಿರ್ತಕ್ಕಂಥ ಅವ್ರ ತಂದೆ ತಾಯಿ ಹೆಸರಿಟ್ಟಿದಾರೋ, ಅವರು ಎಲ್ಲಾ ಯಾವುದೇ ಒಂದು ದೇವಸ್ಥಾನಕ್ಕಾಗ್ಲಿ, ನಮ್ಮ ಭಾಗ್ಯಕ್ಕಾಗ್ಲಿ, ಮಾದೇವಣ್ಣ ಆಗ್ಲಿ, ಮಾದೇಶ್ವರ ಆಗ್ಲಿ, ಮಾದೇಶ್ವರ ಅಂತ ಹೇಳಿ ಉಗೇ ಮಾದೇಶ್ವರ ಅಂತ ಏನ್ ಹೇಳ್ತೀವೋ ಹಂಗೆ ಯಾರು ಹೋದ್ರು, ಬಡವರು ಬಗ್ಗರು ಯಾರೇ ಹೋಗ್ಲಿ, ಅವ್ರಿಗೆ ಸಹಕಾರವನ್ನ ಮಾಡ್ತಾ ಮುಂದೆ ದಯಮಾಡಿ ಸಂಯುಕ್ತ ಸರ್ಕಾರ, ಸಂಯುಕ್ತದಲ್ಲಿ ಬಿಜೆಪಿ ಜೆಡಿಎಸ್ ಅಧಿಕಾರ ಅವ್ರಿಗೂ ಒಂದು MLA ಶಾಸಕರಾಗಿ ಅವ್ರನ್ನ ಕುಮಾರಸ್ವಾಮಿ, ದೇವೇಗೌಡರು, ಯಡಿಯೂರಪ್ಪನವರು ಇಲ್ಲಿ ಮೈಸೂರು ಜಿಲ್ಲೆ ಮೊಲ್ಲ ಜನ ಇರ್ಬೋದು, ನಮ್ಮ ಜಿಲ್ಲೆ ಜನ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ಎಲ್ಲಾ ಕಡೆಯಿಂದ ಬಂದು ಇವತ್ತು ನನಗೆ ವಿಶ್ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಯ್ತಾ ಇದೆ. ನನಗೆ ನಾವೇನಂದ್ರೆ ಯಾವಾಗ್ಲೂ ಹುಟ್ಟದಬ್ಬನ ಬಹಳ ಸರಳವಾಗೇ ಮಾಡ್ಕೊಳ್ಳೋದು. ಎಲ್ಲಾರು ನೋಡ್ಕೊಂಡ್ಬಂದು ಒಂದು ಬೋಲ್ಡ್ ಬಿಟ್ರೆ ಏನು ಹಾಕ್ಸಿಲ್ಲ. ನಾವ್ ಯಾರಿಗೆ ಹೇಳೋದು ಪೇಪರಲ್ಲಿ ಹಾಕ್ಸ್ಬಿಡ್ರಪ್ಪ. ಎಲ್ಲ ಅಭಿಮಾನಿಗಳು ಎಲ್ಲ ಇವಾಗೆಲ್ಲ ಮೀಡಿಯಾ ಇದಿದ್ದೆಲ್ಲ ಯೂಟ್ಯೂಬ್ ಎಲ್ಲ ಇದೆಲ್ಲ ಗೊತ್ತಲ್ಲ ಅವ್ರಿಗೆಲ್ಲ ನೋಡಿ ಎಲ್ಲಾರು ಬಂದು ನನಗೆ ಆಶೀರ್ವಾದ ಮಾಡ್ತಾರೆ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಈ ಬರ ಜನ ನಮ್ಗೆ ನಿಜವಾಗ್ಲೂ ನಮ್ಮನ್ನ ನಾವು ಅವ್ರನ್ನ ದೇವ್ರು ಅಂತಾನೆ ನಾವು ಪಾಲಿಸ್ತೀವಿ. ನೀವು ರಾಜಕೀಯ ಪ್ರೇರಣೆಯಾಗಿದ್ದೀರಾ. ಸಂವಿಧಾನ ದಿನಾಚರಣೆ ಇವತ್ತು ಸಂವಿಧಾನ ಸಮರ್ಪಣೆ ಆದ ದಿನ, ಅದರಿಂದನೇ ನಾವು ಎಲ್ಲ ಪ್ರಜೆಗಳು ಸುಖ ಶಾಂತಿಯಿಂದ ಕೊಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ಬೋದು ಸರ್. ನಮ್ಮ ಅಭಿಮಾನಿಕ್ಕಿಂತ ಸರ್ ನಮ್ಮ ದೇವ್ರು ಅಂತ ಹೇಳ್ಬೇಕು ಸರ್ ಅವ್ರಿಗೆಲ್ಲ. ಏನೇಳಿ ಯಾವಾಗ್ಲೂ ಅವ್ರ ಋಣನ ನಾನು ಯಾವ ತರ ತೀರಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಯಾವಾಗ್ಲೂ ನಾನು ಅಭಾರಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಸರ್. ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಯಾವಾಗ್ಲೂ ಈಗ ಮಾದೇಶ್ವರ್ ಯಾರು ಅನ್ನೋದು ನಿಮ್ಗೂ ಗೊತ್ತು. ಈಗ ಹತ್ರಕ್ಕೆ ಬಂದಾಗ ನಮ್ ಗುಣ ಏನು ಅನ್ನೋದೆಲ್ಲ ಇಲ್ಲ ಸರ್. ನಮ್ಗೆ ಯಾವಾಗಲೂ ನಗುಮುಖನೇ. ನಿಮ್ಗೆ ಗೊತ್ತಲ್ಲ ಸರ್, ಎಲ್ಲಾ ಕಡೆನೂ ಸಿಗ್ತಿರಲ್ಲ, ನೋಡ್ತಾ ಇರ್ತೀನಲ್ಲ ನಿಮ್ಮನ್ನ. ಖಂಡಿತ ಸರ್. ನಿಜವಾಗ್ಲೂ ಇವಾಗ ಮಕ್ಕಳು ಭಾರಿ ಖುಷಿ ಪಟ್ಟು ಎಲ್ಲರೂ ಕೇಕ್ ಒಂದೊಂದು ಪೀಸ್ ಕೊಡ್ತಾರೆ, ನೀವು ಒಂದೊಂದು ಭಾಷೆ ಕೊಟ್ಟಿದ್ರೆ ಎಲ್ಲಾ ಮಕ್ಕಳು ಖುಷಿಯಾಗಿ ಇಟ್ಕೊಂಡು ಆನಂದವಾಗಿ ತಗೊಂಡೋಗ್ತಾರೆ ಸರ್. ಸುಮಾರು ಜನ ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಅಂತ ತರ್ತಾರೆ. ನಾವು ಮನೇಲಿ ಎಷ್ಟು ಜನ ಅಂತ ತಿನ್ನಕ್ಕೆ ಸರ್, ಅದನ್ನ ನಮಗ್ ಕೊಟ್ಟಿರೋದನ್ನ ಅಕ್ಕಪಕ್ಕದವ್ರಿಗೆ, ನಮ್ಮ ಫ್ರೆಂಡ್ಸ್ ಮನೆಗೆ ಎಲ್ರಿಗೂ ಕೊಡೋಣ ಅಂತ ನನ್ನ ಸಂತೋಷ. ಥ್ಯಾಂಕ್ ಯು ಸರ್.